ಹಾಗಾಗಿ ಇವನ ಈ ರೂಪವನ್ನ ಅಲ್ಲ ಇವನ ಈ ದೇಹವನ್ನ ನಾನು ಕೂಡಬೇಕು ಅಂತಾದ್ರೆ ಇಲ್ಲಿ ಮತ್ತೊಂದು ರೂಪದ ಅಗತ್ಯ ಉಂಟು. ಹಾಗಾಗಿ ಒಂದು ಸಿದ್ಧಿಯನ್ನು ಪ್ರಯೋಗಿಸಿ ಏನು ಮಾಡ್ತೇನೆ. ಮುಡಿಗೆ ನವಿಲು ಕಡಗೆ ಕೋಗಿಲೆ ಜಡಗೆ ಹೊಯ್ತು ಮುಡಿಗೆ ನವಿಲು ಕಡಗೆ ಕೋಗಿಲೆ ಜಡಗೆ ಹಂಸಲು ನಾಕಿರಿ ನಡೆಗೆ ಹಂಸಲು ನಾಕಿರಿ ನುಡಿಗೆ ಗಿಳಿಯಂದಲಿ ಹೋದಳು ಆದು ನಡೆಗೆ ನುಡಿಗೆ ಗಿಳಿಯಂದಲಿ ಸಾಧರು ಆತನಿಗೆ 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 ನುಡಿಗೆ ಗಿರಿಯಂದಲಿ ಸಾಧನವಾದರೆ ಪೂರ್ವದಲ್ಲಿ ಯಾರಿದ್ರು? ಅವಳೇ ನಾನು, ನಾನೇ ಅವಳು. ಅನುಮಾನ ಉಂಟಾ? ನಮ್ಮ ಜಾತಿ ಸ್ವರ ತೆಗಿಲ? ಹೌದು. ಶೂರ್ಪನಖ ಅಂತ ಹೇಳಿದ್ರೆ ಏನು? ಶೂರ್ಪ ಅಂದ್ರೆ ಚೂಪಾದದ್ದು, ನಖ ಅಂತ ಹೇಳಿದ್ರೆ ಉಗುರು. ಈ ಗುಂಟ ನೋಡಿ, ಹೌದು, ಸುಂದರ ರೂಪವನ್ನ ತೊಳೆದಿದ್ದೇನೆ. ಈ ಸುಂದರ ರೂಪ ಯಾಕೆ? ಓ ಅಲ್ಲಿ ನೋಡಿ, ಆಹಾ, ಒಬ್ಬ ಹತ್ತಿಂದಿತ್ತ ಇತ್ತಿಂದತ್ರ ಸಂಚಾರ ಮಾಡ್ತಾ ಇದ್ದಾರೆ. ಅವನನ್ನು ನನ್ನ ಮಾಡಿಕೊಳ್ಳಬೇಕು ಎನ್ನುವಂತ ಉದ್ದೇಶದಿಂದ ಈ ಚಂದದ ರೂಪ. ಇಷ್ಟೇ ಶೃಂಗಾರ ಸಾಕಾದಿತ್ತ? ಮುಡಿಗೆ ನವಿಲು ರಕ್ಕಸಿ ಹಾಗೆ ಅದಲ್ಲ, ನನ್ನ ಕೇಶರಾಶಿಗಳನ್ನೆಲ್ಲ ವಿನ್ಯಾಸ ಹೊಸತು ಮಾಡಿಕೊಳ್ಳುವುದು. ನನ್ನ ಸ್ವರ ಕೋಗಿಲೆಯ ಸ್ವರದಾಗಿರಬೇಕು. ಎಲ್ಲಿಯಾದ್ರೂ ಆ ಸ್ಥಳದಲ್ಲಿ ಹೋಗಿ ಮಾತಾಡಿದೆ ಅಂತಾದ್ರೆ ಕೋಗಿಲೆಯ ಸ್ಥಳವನ್ನ ಬಿಡಬೇಕು. ದೇವರು ಒಂದನ್ನು ಕೊಟ್ಟ ಒಂದನ್ನು ಕೊಡುವುದಿಲ್ಲ ಅಂತ ಕೇವಲ ಸಾಕ್ಷಿ ಆದ್ರು. ದೇವರು ರೂಪ ಕೊಟ್ಟ, ಆಕಾರ ಕೊಟ್ಟ, ಚಂದ ಕೊಟ್ಟ, ಅಂದ ಕೊಟ್ಟ, ಆದ್ರೆ ಮಾತನ್ನು ಕಿತ್ತು ಕೊಟ್ಟ. ನನಗೆ ಅರ್ಥ ಎಂತದ ಮಾತು ಬರ್ತದೆ, ಮಾತು ಬರ್ತದಂತೆ ನನಗೆ ಗೊತ್ತಾದ.
ತಿಳಿಯದೆ ಏನು ಮಾತಾಡಿಬಿಟ್ಟೆ ಪ್ರಮಾದ. ನಾನು ಅಭಿನಯ ಮಾಡಿದೆ. ಏನದು? ನನಗೆ ಅಭ್ಯಾಸ ಇಲ್ಲ. ಅಂತದ್ದು ಅಭ್ಯಾಸ ಮಾಡುವವ ನಾನು. ಎಂತದ್ದು ದುರಭ್ಯಾಸವಾ? ಅದನ್ನೆಲ್ಲ ಕೇಳಿದ್ದು ನೀನು. ಅಯ್ಯೋ ಇದು ಒಂದು ಒಂದೊಂದು ಹೇಗೆ ಅಂತ ಅಭಿನಯ ಕೇಳುವುದು ಒಂದು ಆಗ ಹೇ, ಯಾರಿಲ್ಲ ಅಂತ ಹೀಗೆ ಕಾಲು ಕೇಳುವುದು. ನಾನು ಅನ್ಸವ. ನನ್ಗೆ ಗೊತ್ತಾಯ್ತು. ಅರ್ಥ ಆಗ್ಲಿಲ್ವಾ? ಇದು ಒಂದು ನನ್ನಲ್ಲಿ ಹೌದು ಏನೇ ಅದು ಕೇಳಬೇಕು. ನಿನಗೆ ಬಂದರೆ ನಿನಗೆ ಬಂದರೆ ಮದನ ನಿನಗೆ